ಆಲ್ಮೋಸ್ಟ್ ಎಲ್ಲರೂ ಫೇಸ್ಬುಕ್ನ ನೋಡ್ತೀರಿ. ವಿರುದ್ಧವಾಗಿ ಯಾರು ಕಮೆಂಟ್ ಮಾಡಿರ್ತಾರೆ ಅದಕ್ಕೆ ಪ್ರತಿಯಾಗಿ ನೀವು ಕಮೆಂಟ್ ಮಾಡಲೇಬೇಕು. ನೀವು ಸರಿ ಅಂತ ಹೇಳದೇ ಇರೋದು ತಪ್ಪು, ಸರಿ ಅಂತ ಹೇಳಲೇಬೇಕು, ತಪ್ಪು ಅಂತ ಹೇಳಲೇಬೇಕು. ನೀವು ಯಾರೂ ಪ್ರಬಲವಾಗಿ ವಿರೋಧಿಸ್ತಾ ಹೋದರೆ ಬೊಗಳ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂದರೆ ನಾವು ಈಗಿಂದ ಅಲ್ಲ, ನೀವು ಯಾವುದೇ ಒಂದು ಫಂಕ್ಷನ್ ನೋಡ್ಕೊಂಡು ಬನ್ನಿ, ಹಳೆ ಕಾಲದ ಫಂಕ್ಷನ್ ನೋಡ್ಕೊಂಡು ಬನ್ನಿ, ಧರ್ಮಸ್ಥಳದ ಹಾಟ ಮೊದಲೇ ಆಗ್ತದೆ. ಗಮನಿಸಿ, ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಹಾಡುಗಳು, ನೇತ್ರಾವತಿ ನದಿ ಬಗ್ಗೆ ಇರೋ ಹಾಡುಗಳು. ಈಗ ನೇತ್ರಾವತಿಲೆಲ್ಲ ಏನು ಮೂಳೆಗಳು ಸಿಗುತ್ತೆ, ಅಲ್ಲಿ ಇದು ಸಿಗ್ತಾರೆ, ಹೆಣ ಸಿಕ್ಕಿರ್ತಾರಲ್ಲ, ಅದೆಲ್ಲ ಗ್ರಾಮಸ್ಥರು ಇನ್ಯಾವುದೋ ಅನಾಥ ಹೆಣಗಳನ್ನ ಹೂತಿರ್ತಿರ್ತಾರೆ. ಅದನ್ನ ಇಶ್ಯೂ ಮಾಡೋದಕ್ಕೆ ಈಗ ಯಾವನ ಸಾಕ್ಷಿಗಳ ಬಂದೊಂದು ಮುಖನ ಅಷ್ಟೊಂದು ದಿವಸದಿಂದ ತೋರಿಸ್ತಾನೆ ಇದ್ದಾರೆ. ಆತ ಇವ್ರು ಕಳಿಸಿರುವಂಥ ವ್ಯಕ್ತಿನೇ ಯಾಕಾಗಿರ್ಬಾರ್ದು? ಇವೆಲ್ಲ ಏನು ಅಂದರೆ ಜನಗಳಿಗೆ ದಿಕ್ ತಪ್ಪಿಸಿ ಬೇರೆ ಇನ್ನೇನೋ ತೋರಿಸಿ ಇವ್ರನ್ನ ಅಪರಾಧಿ ಭಾಳ ಏನೋ ದೊಡ್ಡ ಇದು ಮಾಡ್ಬಿಟ್ಟಿದ್ದಾರೆ ಅಂತ ಬಿಂಬಿಸೋಕ್ಕೆ ಇವೆಲ್ಲ ಮಾಧ್ಯಮಗಳು ಉಟ್ಕೊಂಡಿರ್ತಾರೆ. ಫಸ್ಟ್ ಎಲ್ಲ ನೀವು ನೋಡ್ತಾ ಇದ್ರಿ ಒಂದೇ ನ್ಯೂಸ್ ಚಾನಲ್ಲು, ಆಮೇಲೆ ಒಂದು 20 ವರ್ಷದಿಂದ ಒಂದು 7-8 ಚಾನಲ್ ಆಯಿತು. ಈಗ ಎಷ್ಟು ಚಾನಲ್ಗಳಿದ್ದಾವೆ, ಎಷ್ಟು ಮೊಬೈಲ್ನಲ್ಲಿ ಸಣ್ಣದು ಅಂದರೆ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಆ ಒಂದು ಅದ್ರ ಮುಖಾಂತರ ಬರ್ತಾರಂಥ ಈ ಕೊಳಚೆಗಳಿದೆ. ನನಗೆ ಈಗ ನೀವು ಒಳ್ಳೆ ಕೆಲಸ ಇಷ್ಟು ವರ್ಷ ಮಾಡಿದ್ರು ಧರ್ಮಾಧಿಕಾರಿಯವರು, ಯಾವುದಾದ್ರೂ ಇಷ್ಟೊಂದು ಪ್ರಚಾರ ಪಡ್ಕೊಂತ ಸೈಲೆಂಟಾಗಿ ನಡೀತಾ ಇದೆ ಇಲ್ಲಿ ಕೆಲಸಗಳು. ಆದರೆ ಇದನ್ನು ಯಾಕೆ ಜಾಸ್ತಿ ಸತ್ತು ಪಡ್ಕೊತಾ ಇದೆ ಅಂದರೆ ಇದು ಹುನ್ನಾರ. ಇದು ಒಂದು ದಿನ ನಮ್ಮ ಧಾರ್ಮಿಕ ಶ್ರದ್ಧೆ ನಂಬಿಕೆಗಳನ್ನ ಇವರು ಹುಸಿಗೊಳಿಸಿ ನಮ್ಮ ವಿಚಾರ ತರಿಸ್ಬಿಟ್ರೆ ನಾವು ಧರ್ಮಸ್ಥಳಕ್ಕೆ ಹೋಗೋದಿಲ್ವಲ್ಲ. ಈ ಜನ್ರೇಷನ್ನು ನಾವು ಸುಮ್ಮನಾಗ್ಬಿಟ್ರೆ ಮುಂದಿನ ಬರೋ ಜನ್ರೇಷನ್ನು ಯಾರು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ ಅಂತ ಹೋಗೋದೇ ಇಲ್ಲ. ಅಲ್ಲಿ ಯಾವನೋ ಹೋಗ್ತಾನೆ ಬಂದ್ಬಿಡ್ತದೋ. ಈಗೆಲ್ಲ ನೆಕ್ಸ್ಟ್ 5 ವರ್ಷಕ್ಕೋ 10 ವರ್ಷಕ್ಕೋ ಬರುತ್ತೆ. ಬಿಡದೆ ಇಲ್ಲಿಗೆ ಹೋರಾಟ ಮಾಡಿಕೊಂಡ್ರೆ ನಮ್ಮ ಹಿಂದೆ ಬರುವಂಥ ಪೀಳಿಗೆಗಳು ಆ ಶ್ರದ್ಧೆನ ಉಳಿಸ್ಕೊಂಡು ಹೋಗ್ತಾರೆ. ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವೇನು ಪ್ರತಿಭಟನೆ ನಿನ್ನೆ ಬಂದಿದ್ರು ಮಂಡ್ಯದಲ್ಲಿ ಭಾಳ ಚೆನ್ನಾಗಿ ನಡೀತು. ಜನಗಳು ಎಚ್ಚೆತ್ಕೊಂಡಿದ್ದಾರೆ. ನಿಮಗೆ ನಾನು ಹೇಳಿದಲ್ಲ, ಆಲ್ಮೋಸ್ಟ್ ಜಗತ್ತಿನಲ್ಲಿ ನಡೀತಾ ಇರೋ ತಪ್ಪುಗಳು ಅರ್ಧ ತಪ್ಪು ಸಾಮಾನ್ಯ ಜನಗಳು ತಡೆದು ಪ್ರಶ್ನೆ ಮಾಡೋಕೆ ನಿಂತ್ಕೊಂಡ್ರೆ ಪ್ರಶ್ನೆನೇ ಮಾಡಲ್ಲ. ಏನಾಗುತ್ತೆ, ತಪ್ಪು ಮಾಡೋದು ಅದು ರಹದಾರಿ ಆಗೋಗುತ್ತೆ. ಅಂದರೆ ಈಸಿ, ಯಾವನು ಏನು ಕೇಳ್ತಾರೆ ಅನ್ನೋ ಥರ, ಯಾರೋ ಇಬ್ಬರು ಕೇಳ್ತಾರೆ ಅನ್ನೋದಲ್ಲ. ಎಲ್ಲರೂ ಊರಲ್ಲಿ 10 ಜನ ಪ್ರಶ್ನೆ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ನಿಂತೋಗುತ್ತೆ. ಇವತ್ತಿಂದ ಯಾರು ಫೇಸ್ಬುಕ್ ಇಟ್ಕೊಂಡಿದ್ರೆ ವಿರುದ್ಧ ಯಾರು ಕಮೆಂಟ್ ಮಾಡ್ತಾರೆ ಮಾಡ್ಕೋ 3rd ಕ್ಲಾಸ್ ಅಂತಾನೆ. ಯಾಕಂದರೆ ನೀವು ಗಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರೆ. ನಾವು ಅದೇ ರೀತಿ ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲೇ ಎಲ್ಲದನ್ನೂ ಸಹಿಸ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಧರ್ಮದಲ್ಲೂ ವಿರುದ್ಧ ನೀವು ಮಾತಾಡಿದ್ರೆ ನಿಮ್ಗೆ ಎಲ್ಲ ಒಂಥರ ನಿಮಗೆ ಭಾಳ ಉಗ್ರವಾಗಿ ನಿಮ್ಮ ವಿರುದ್ಧ ಮಾತಾಡ್ತಾರೆ. ನಮ್ಮಲ್ಲಿ ಮಾತಾಡೋ ಸಂಖ್ಯೆನೇ ಇದಿಲ್ಲ. ನಾವು ಅದಕ್ಕೆ ಪ್ರತಿಯಾಗಿ ಏನಾದರೂ ಒಂದು ಮಾಡಲೇಬೇಕು. ಅಂದರೆ ಈಗ ಏನು ಸೇರಿದ್ದೀರಿ, ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಏನಾದರೂ ಒಂದು ಸರ್ಕಾರಕ್ಕೆ ಮುಟ್ಟಬೇಕು, ಬಿಸಿ ಮುಟ್ಟಬೇಕು. ಯಾಕಂದರೆ ಯಾರು ನಿಮಗೆ ಹುನ್ನಾರ ನಡೀತಾ ಇದೆಯಲ್ಲ, ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಎಲ್ಲ ಇವರು ಒಳಗಿನವರೇ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಈಗೇನು ಮಟನ್ನ ತಿಮ್ಮಣ್ಣ ಅಂತ ಏನಿದ್ದಾರೆ, ಅವ್ರಿಗೆ ಹಣದ ಮೂಲ ಹೊರದೇಶದಿಂದನೂ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ ನಾವು. ಇಲ್ಲಿಯವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಿಲ್ಲಿಸದೆ ಹೋದರೆ ಮುಂದಕ್ಕೆ ನಮ್ಮ ಹಿಂದೆ ಬರೋ ಪೀಳಿಗೆಗಳು ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಶ್ರದ್ಧೆನ, ನಂಬಿಕೆನ ಕಮ್ಮಿ ಮಾಡ್ಕೊತಾರೆ. ಸೊ ಈ ಒಂದು ಮಾತು ನಮ್ಗೆ ಕೊಟ್ಟಿರೋ 2 ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೇನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.